ವಿದ್ಯಾರ್ಥಿಗಳೇ ಒಂದು ಸ್ವಲ್ಪ ಟೈಮ್ ನೋಡ್ರಿ, ಸರಿಯಾಗಿ ತಿಳ್ಕೊಂಡು ಮಾಡ್ರಿ. ಇದನ್ನು ಒಂದು ರೈಲು ಗಾಡಿಯು 6:30 6 ಗಂಟೆ 30 ನಿಮಿಷಗಳ ಯಾತ್ರೆಯ ನಂತರ ತಲುಪಬೇಕಾಗಿದ್ದ ಸ್ಥಳವನ್ನು ರಾತ್ರಿ 9 ಗಂಟೆಗೆ ಅಂದರೆ 9 PM ತಲುಪಿತು. ರೈಲು ಗಾಡಿಯ ಪ್ರಯಾಣವನ್ನು ಪ್ರಾರಂಭಿಸಿದ ವೇಳೆ. ಓಕೆ, ಮಾಡೋದಾತಂದ್ರೆ ವಿಡಿಯೋ ಆನ್ ಮಾಡಿ. ಇಲ್ಲಿ ಪ್ರಯಾಣದ ಅವಧಿ ಒಟ್ಟು ಎಷ್ಟು? 6 ಗಂಟೆ 30 ನಿಮಿಷದ. ಆಕಸ್ಮಿಕವಾಗಿ ನೀವು ಹಿಂಗೆ ಅರ್ಥ ಮಾಡ್ಕೋಬೇಕು, ಪ್ರಯಾಣದ ಅವಧಿ 9 ಅದ, ತಲುಪಿದ ಸಮಯ ಎಷ್ಟದ? 9 ಅದ. ಈ ತಲುಪಿದ ಸಮಯಕ್ಕಿಂತಲೂ ಇದು ಚಿಕ್ಕದಾಗ್ಯದಂದ್ರೆ ಉತ್ತರದಾಗ ಅಪರಾಧನೆ ಬರ್ತದೆ, ನೆನ್ಪಿಟ್ಕೊಳ್ರಿ. ಪೂರ್ವಾನಿತ್ತು ಆಮೇಲೆ ಪೂರ್ವಾನೇ ಬಂದಿರ್ತದೆ. ಈಗ ಯಾಕಂದ್ರೆ ತಲುಪಿದ ಸಮಯದೊಳಗೆ ಪ್ರಯಾಣದ ಅವಧಿ ಕಳೀತದ, ಅದನ್ನು ಅರ್ಥ ಮಾಡ್ಕೋಬೇಕು ನೀವು. ಪ್ರಯಾಣದ ಅವಧಿ ಈಗ ಸದ್ಯ ರೈಲು ಗಾಡಿಯ ಪ್ರಯಾಣದ ಪ್ರಾರಂಭದ ಸಮಯ ಬರ್ಬೇಕಾದ್ರೆ ನಾವು ಏನು ಮಾಡ್ಕೋ, ಪ್ರಾರಂಭದ ಸಮಯ ಬರೋಬ್ಬರಿ ಪ್ರಾರಂಭದ ಅಂದ್ರೆ ರೈಲು ಹೊರಟ ಸಮಯ ಅಂದಂಗ, ಪ್ರಾರಂಭದ ಸಮಯ ರೈಲು ಹೊರಟ ಸಮಯ ಕೇಳಿದಂಗ ಪ್ರಾರಂಭದ ಸಮಯ ಬರ್ಬೇಕಾದ್ರೆ ನಾವೇನು ಮಾಡಬೇಕು? ತಲುಪಿದ ಸಮಯದೊಳಗ ತಲುಪಿದ ಸಮಯ PM ಅದ. ತಲುಪಿದ ಸಮಯ ಏನದ? PM ಅದ, ನೆನ್ಪಿಟ್ಕೋರಿ. AM ಅಲ್ಲ, PM ಅದ. ಮೈನಸ್ ಪ್ರಯಾಣದ ಅವಧಿ. ತಲುಪಿದ ಅವಧಿ ಒಳಗೆ ಪ್ರಯಾಣದ ಅವಧಿ ಕಳಿಬೇಕು. ಅದನ್ನು ಏನು ಹೇಳ್ಯಾನ? ಗಾಡಿ 6:30 ಅಂತ ಹೇಳ್ಯಾನ. ತಲುಪಿದ ಸಮಯ ಎಷ್ಟದ? ರಾತ್ರಿ 9 ಗಂಟೆ ಅದ. 9 ಗಂಟೆ ಹಚ್ಕೋರಿ. ಇದ್ರಾಗ 6:30 ಕಳೀತದಿಲ್ಲ ನೋಡ್ರಿ. 6:30 ಕಳೆದದ. ಈಗ ಇದು 6:30 ಕಳೆಯೋದಂದ್ರೆ ಇನ್ನೊಂದು 2 ರೀತಿ ಒಳಗೆ ತಿಳಿಸ್ತಿರ್ತಾನೆ. ಈಗ ಇನ್ನೊಂದು ಈ ರೀತಿ ಒಂದು ನೋಡ್ರಿ. ಈಗ 1 ಗಂಟೆ ಕೈಗಡ ತಗೋರಿ, 60 ನಿಮಿಷ ಮಾಡ್ಕೋರಿ. 60ರ 30 ನಿಮಿಷ ಆದ್ರೆ 30 ಆಯ್ತು. 9ರ 7 ಆದ್ರೆ 2 ಗಂಟೆ 30 ನಿಮಿಷ. 2 ಗಂಟೆ 30 ನಿಮಿಷ ತಲುಪಿದ ಸಮಯದೊಳಗೆ ಪ್ರಯಾಣದ ಅವಧಿ ಕಳೀತು ಅಂದ್ರೆ ಇದಕ್ಕೆ ನೀವು PM ಅಂತ ಹಚ್ಚಿಬಿಡ್ರಿ. PM ಅಂತ ಹಚ್ಚ್ರಿ, ಭಾಳ ಸರಳ. 2:30 PM. 2:30 PM ಅಂದ್ರೆ ಸಂಜೆ 2:30 ಗಂಟೆಗೆ ತಲುಪ್ಯದ, ಏನು ಹೊರಟ ಅದ. ಸಂಜೆ 2:30 ಹೊಂಟದ ಅಂತ. ಪ್ರಾರಂಭದ ಸಮಯ ಬರೋಬ್ಬರಿ ಏನು? ಸಂಜೆ 2:30 ಗಂಟೆಗೆ. ಸಂಜೆ ಮಾಡಿ ನೋಡ್ರಿ, ಬರ್ತದಿಲ್ಲ. ಸಂಜೆ 2:30 ಗಂಟೆಗೆ. ಸಂಜೆ 2:30 ಗಂಟೆಗೆ ಅರ್ಥಾತ್ 2:30 PM. ಯಾಕಂದ್ರೆ PM ಯಾಕೆ ಹಾಕಬೇಕಂದ್ರೆ ಪ್ರಯಾಣದ ಅವಧಿ 12 ಗಂಟೆ ಹೆಚ್ಚಿತ್ತು ಅಂತಂದ್ರೆ ಅದು ಪೂರ್ವನಾಗಿಬಿಡ್ತದೆ. ಮತ್ತು 12ರಿಂದ ಹೋಗ್ತದೆ ಅದು. ಹಂಗೆ ಅರ್ಥ ಮಾಡ್ಕೋಬೇಕು ನೀವು. ಯಾವುದೇ ಒಂದು ಪ್ರಾರಂಭದ ಸಮಯವನ್ನು ತಕ್ಕೋಬೇಕಾದ್ರೆ ತಲುಪಿದ ಸಮಯದೊಳಗೆ ಪ್ರಯಾಣದ ಅವಧಿ ಹೆಚ್ಚು. ಇದು ಹಿಂಗೆ ಒಂದು ಉದಾಹರಣೆ ತಿಳ್ಕೊರಿ. ಈಗ 10 ಗಂಟೆ 30 ನಿಮಿಷ ಇತ್ತು ಅಂತ ತಿಳ್ಕೊರಿ. ಕಳೀರಿ, ಹಿಂಗೆ ಕಳೀರಿ. ಅದನ್ನು ಹೆಂಗೆ ಮಾಡಬೇಕು? ಇಲ್ಲಿ ಈ ಪ್ರಯಾಣದ ಅವಧಿ 6:30 ತಳಗ ಜಾರಿ ಇತ್ತಂದ್ರೆ ಏನಾಗ್ತದೆ? 2:30 ನಶಿಕನ್ಯಾಗ ಆಗ್ತದೆ, ಪೂರ್ವನಾಗ್ತದೆ. ತಲುಪಿದ ಸಮಯದೊಳಗೆ ಪ್ರಯಾಣದ ಅವಧಿ ಕಳ್ಕೋತೀವಿ ನಿಮ್ಗೆ ಅಂದಾಗ ಸಂಜೆನಾಗ 2:30 ಮಧ್ಯಾಹ್ನ 2:30 ಹೊಂಟದ ಗಾಡಿ. ಅಷ್ಟೇ ನೀವು ತಿಳ್ಕೊಬೇಕು. ಆಮೇಲೆ ಇದನ್ನು ಇನ್ನೊಂದು ರೀತಿ ಒಳಗೂ ನೀವು ಕಲಿಯಬಹುದು. ಇದನ್ನು ಕೈಗಡ ತೊಳಕ್ 1 ಗಂಟೆ 40 ನಿಮಿಷ ಮಾಡ್ಕೊಳ್ಳೋದು. ಇದನ್ನು 2ನೇ ರೀತಿ ಒಳಗೆ ಹಿಂಗೂ ಮಾಡ್ಕೋಬಹುದು. 8 ಗಂಟೆ 9 8 ಗಂಟೆ 60 ನಿಮಿಷ ಮಾಡ್ಕೊರಿ. ನೋಡ್ರಿ, 9 ಅದಲ್ಲ, 8 ಗಂಟೆ 60 ನಿಮಿಷ ಅಂದ್ರೆ 9 ಆತ್ಲ. ಇದ್ರಾಗ 6:30 ಕಳೆದ್ ಬಿಡ್ರಿ. ಇದು 2ನೇ ರೀತಿ ಒಳಗೆ ಸರಳ ಮೆಥಡ್ ಇದು. ನೋಡಿ, 30ಕ್ಕೆ 30 ಬಂತು, 8ರಾಗ 6 ಅಂದ್ರೆ 2. ಇದು PM. ತಲುಪಿದ ಸಮಯದೊಳಗೆ ಪ್ರಯಾಣದ ಅವಧಿ ಕಳೀತು ಅಂತಂದ್ರೆ, ಒಟ್ಟು ಪ್ರಯಾಣದ ಅವಧಿ ಕಳೀತು ಅಂದ್ರೆ ಹೆಚ್ಚಾನೆಚ್ಚು ಏನಿರ್ತದೆ?
ಅದು ಸಂಜೆನ್ಯಾಗ ಹೊಂಟದಪ್ಪ ಅಂದ್ರೆ ಅದು ಸಂಜೆನ್ಯಾಗೆ ಹೊಂಟಿರ್ತದ. ಅರ್ಥಾತ್ ಏನು, ಮಧ್ಯಾಹ್ನ 2:30ಕ್ಕೆ ಬಿಟ್ಟದ. ಪ್ರಯಾಣದ ಅವಧಿ ನೋಡ್ರಿ 9 2:30 ಕಳೆದ್ ನೋಡ್ರಿ, ಹೊರಟ ಇದು ತಲುಪಿದ ಸಮಯ ಬರ್ತದಿಲ್ಲ ನೋಡ್ರಿ. ಪ್ರಯಾಣದ ಅವಧಿ ಒಳಗೆ ನೀವೇನ್ ಮಾಡಬೇಕು, 2:30 ಕಳೆಯಿರಿ. ಒಟ್ಟು ಪ್ರಯಾಣದ ಅವಧಿ ಒಳಗೆ ನೀವು ಇದನ್ನು ಕಳೆದ್ರಿ ಅಂದ್ರೆ ಏನು ಬರ್ತದ ನೋಡ್ರಿ, ನಿಮ್ಗೆ ಗೊತ್ತಾಗ್ತದೆ. ಇದು ಹೊರಟ ಸಮಯ 2:30 ಅದ. 9:30 ಹೋಗಿ ಮುಟ್ಟ್ಯದ ಅಂದ್ರೆ 9ರೊಳಗೆ ನೀವು 2:30 ಕಳೀರಿ, 6 ಗಂಟೆ 30 ನಿಮಿಷ ಬಂದೇ ಬರ್ತಾವ. ತಾಳೆ ಮಾಡಿ ನೋಡ್ರಿ, 9 ಗಂಟೆಗೆ ತಲುಪ್ಯದ, 9 ಗಂಟೆಗೆ ತಲುಪ್ಯದ, ತಾಳೆ ಮಾಡೋದ 9 ಗಂಟೆಗೆ ತಲುಪ್ಯದ. ಪ್ರಯಾಣದ ಅವಧಿ ಎಷ್ಟದ ನೋಡ್ರಿ, 6 ಗಂಟೆ 30 ನಿಮಿಷ ಇದ್ರಾಗ ಕಳೀರಿ. ಇದರಾಗ ತಲುಪಿದ ಸಮಯದಾಗ ಪ್ರಯಾಣದ ಅವಧಿ ಬರ್ಬೇಕಾದ್ರೆ 2 ಗಂಟೆ 30 ನಿಮಿಷ ಕಳಿಬೇಕು. ಇದ್ರಾಗ 2 ಗಂಟೆ ಇದು ಹೊರಟ ಸಮಯ ಕಳಿಬೇಕು, 2 ಗಂಟೆ 30 ನಿಮಿಷ ನೋಡ್ರಿ. 30 9 ಆದ್ರೆ 6 ಗಂಟೆ 30 ನಿಮಿಷ ಪ್ರಯಾಣ ಆಗ್ತಿಲ್ಲ ನೋಡ್ರಿ. ತಾಳೆ ಮಾಡಿ ತೋರಿಸಿದ್ ನಾ ನಿಮ್ಗೆ. ಏನಿದು ಹೊರಟ ಸಮಯ, ಪ್ರಯಾಣದ ತಲುಪಿದ ಸಮಯದಾಗ ನೀವು ಹೊರಟ ಸಮಯನ ಕಳೆದ್ರೆ ಪ್ರಯಾಣದ ಅವಧಿ ಬರ್ತದ. 6 ಗಂಟೆ 30 ನಿಮಿಷ ಆಗ್ತಿಲ್ಲ ನೋಡ್ರಿ, ಅಂದ್ರೆ ನಿಮ್ಗೆ ಲೆಕ್ಕ ಕರೆಕ್ಟ್ ಆಗ್ತಲ್ಲ. ಹೆಂಗೆ ತಿಳ್ಕೊಬೇಕು, ಯಾವುದೇ ಒಂದು ಲೆಕ್ಕ ತಾಳೆ ಮಾಡೋದು ಕಲಿಬೇಕು. ಯಾವುದೇ ಒಂದು ಗಣಿತಗಳು, ಒಂದು ರೈಲು ಗಾಡಿಯು 6:30 ಗಂಟೆ ನಿಮಿಷಗಳ ಯಾತ್ರೆಯ ನಂತರ ಹೊಂಟದದು 6 ಗಂಟೆ 30 ನಿಮಿಷ ಪ್ರಯಾಣ ಮಾಡಿತು. ಯಾವಾಗ ಹೋಗಿ ಮುಟ್ತದು, 9ಕ್ಕೆ ಹೋಗಿ ಮುಟ್ಟಿತು. 9ಕ್ಕೆ ಹೋಗಿ ಮುಟ್ಟ್ಯದ, 6 ಗಂಟೆ 30 ನಿಮಿಷ ನೀವು ಗಾಡಿಯಾಗ ಕೂತೀರಿ. ಹಂಗಾರೆ ನೀವು ಹೊರಟ ಸಮಯ ಎಷ್ಟಂದ್ರೆ, ತಲುಪಿದ ಸಮಯದಾಗ ಪ್ರಯಾಣದ ಅವಧಿ ಕಳೆದು ಬಿಟ್ರೆ ಹೊರಟ ಸಮಯ ಬಂದು ಬಿಡ್ತದ. 9ರಾಗ 6 ಗಂಟೆ 30 ನಿಮಿಷ ಅವಧಿ ಕಳೆದ ನೀವು 2:30ಕ್ಕೆ ಮಧ್ಯಾಹ್ನದಾಗ ಬಿಟ್ಟಿರಿ. ರೈಲು ಗಾಡಿ ಬಿಟ್ಟದ, ಎಷ್ಟು 2:30ಕ್ಕೆ. 2:30ಕ್ಕೆ ರೈಲು ಗಾಡಿ ಬಿಟ್ಟದ, ತಲುಪಿದ 9 ಗಂಟೆಗೆ. ಅಂದ್ರೆ ತಲುಪಿದ ಸಮಯದೊಳಗೆ ನೀವು ಹೊರಟ ಸಮಯನ ಕಳೆದ್ರಿ ಅಂದ್ರೆ ಪ್ರಯಾಣದ ಅವಧಿ ಬರ್ತದ. ಇದೇನು ತಲುಪಿದ ಸಮಯ ತಾಳೆ ಮಾಡಾಗ ತಲುಪಿದ ಸಮಯ ಮೈನಸ್ ಇದು ಹೊರಟ ಸಮಯ. ರೈಲು ಹೊರಟ ಸಮಯ ಕಳೆದ್ರಿ ಅಂದ್ರೆ ಏನ್ ಬರ್ತದ, ಪ್ರಯಾಣದ ಅವಧಿ ಬರ್ತದ. ಪ್ರಯಾಣದ ಒಟ್ಟು ಅವಧಿ ಬರ್ತದ. ಅಂದ್ರೆ ನಿಮ್ಮದು ಕರೆಕ್ಟ್ ಅದ ಅಂತ ಲೆಕ್ಕ. ಹಿಂಗೆ ತಿಳ್ಕೊಂಡು ಮಾಡ್ಬೇಕು ನೋಡಿ ಗಣಿತ. ಇದು ತಾಳೆ ಮಾಡೋದು ಇದು, ಯಾಕಂದ್ರೆ ಇದು ನಿಮ್ದು ಉತ್ತರ ಕರೆಕ್ಟ್ ಅದ ಅಂತ ತೋರಿಸ್ಕೊಡ್ತಿದ್ದು. ನೋಡಿ ತಿಳಿದದ ಅಂತ ತಿಳ್ಕೊಂಡ ನಾನು. ನೀವು ಇನ್ನೊಂದ್ಸಲ ಗಣಿತ ಚೆಕ್ ಮಾಡಿ ನೋಡ್ರಿ. ಯಾವುದೇ ಒಂದು ಹೊರಟ ಸಮಯ ಬರಬೇಕಾಗಿತ್ತಂದ್ರೆ ತಲುಪಿದ ಸಮಯದಾಗ ಪ್ರಯಾಣದ ಅವಧಿಯನ್ನ ಕಳೆದ್ರೆ ಹೊರಟ ಸಮಯ ಬರ್ತದೆ. ಆಮೇಲೆ ಹೊರಟ ಸಮಯ, ಆಮೇಲೆ ತಲುಪಿದ ಸಮಯದಲ್ಲಿ ಏನು ಕಳೆದರೆ ಬರ್ತದ. ತಲುಪಿದ ಸಮಯದಾಗ ಏನು ಕಳೆದಿರಿ, ಹೊರಟ ಸಮಯನ ಕಳೆದ್ರಿ, ಪ್ರಯಾಣದ ಅವಧಿ ಬರ್ತದೆ. ಇಷ್ಟು ನೆನ್ಪಿಟ್ಕೊಂಡು ನಾವು ತಲುಪಿದ ಸಮಯದಾಗ ಹೊರಟ ಸಮಯನ ಕಳೆದ್ರೆ ಪ್ರಯಾಣದ ಅವಧಿ ಬರ್ತದೆ. ಆಮೇಲೆ ಹೊರಟ ಸಮಯ ಪ್ರಯಾಣದ ಅವಧಿ ಕೂಡಿಸಿದ್ರೆ ತಲುಪಿದ ಸಮಯ ಬರ್ತದೆ. ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡು ಬಿಟ್ರೆ ಮುಗಿತು. ಹೆಂಗ ಪ್ರಯಾಣದ ಅವಧಿ ಮತ್ತು ಹೊರಟ ಸಮಯ ಪ್ರಯಾಣದ ಅವಧಿ ಕೂಡಿಸಿದ್ರೆ ತಲುಪಿದ ಸಮಯ ಬರ್ತದೆ. ಹಿಂಗೆ ಸರಿಯಾಗಿ ಅರ್ಥ ಮಾಡ್ಕೋಬೋದು ಗಣಿತಗಳು. ನಾ ಹೇಳೋದು ಇನ್ನೊಂದ್ಸಲ ನೀವು ಸರಿಯಾಗಿ ತಿಳ್ಕೊಂಡು ಇನ್ನೊಂದ್ಸಲ ಪ್ರಶ್ನೆಯನ್ನ ರಿವಿಷನ್ ನೋಡ್ರಿ, ಸರಿಯಾಗಿ ತಿಳಿತದೆ ನಿಮ್ಗೆ. ಇದು 9 ಹೆಚ್ಚು ಕಳೆದು ಒಂದೇ, 8 60 ಹೆಚ್ಚು ಕಳೆದು ಒಂದೇ. ನಿಮ್ಗೆ ಯಾವುದು ಸರಳ ಅನ್ನಿಸ್ತದ ಆ ರೀತಿ ಮಾಡ್ಕೊಡ್ರಿ. ಚೆನ್ನಾಗಿ ಫೇರ್ದಾಗ ಬರ್ಕೊಡ್ರಿ.